10ನೇ ತಾರೀಕಿನಂದು ನಮ್ಮ ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷಗಳಾದಂತಹ ರಾಜ್ಯಾಧ್ಯಕ್ಷಗಳಾದಂತಹ ಹಾಗೂ ಮಾಜಿ ಉಪಸಭಾಪತಿಗಳಾದಂತಹ ಸನ್ಮಾನ್ಯ ಶ್ರೀ ಜೆ.ಕೆ. ಕೃಷ್ಣಾರೆಡ್ಡಿ ಅಣ್ಣವರು ಏನು ಬರ್ತಿದ್ದಾರೆ. ಈ ಸಭೆಯ ಮೂಲ ಕಾರಣ ಮತ್ತು ಉದ್ದೇಶ ಮೊದಲನೇದಾಗಿ ನೀವು ಗಮನಕ್ಕೆ ತರ್ತೀನಿ. ನಾವೇನು ಅದನ್ನು ತಾಲೂಕಲ್ಲೇ ರೂಪಿಸಬೇಕು ಅಂತ ಏನಿರಲಿಲ್ಲ. ಕಳೆದ ಡಿಸೆಂಬರ್ 27ರಂದು ನಮ್ಮ JP ಭವನದಲ್ಲಿ ಬರೀ ದೊಡ್ಡಬಳ್ಳಾಪುರ ತಾಲೂಕು ಒಂದೇ ಅಲ್ಲ, ಅವರು ಹೊಸದಾಗಿ ಹುದ್ದೆಯನ್ನು ಅಲಂಕರಿಸಿದ ಮೇಲೆ ಜಿಲ್ಲಾವಾರು ತಾಲೂಕುವಾರು ಪ್ರತಿ ವಾರಕ್ಕೆ 2 ದಿವಸ 3 ದಿವಸ ನಿರಂತರವಾಗಿ ಸಭೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರ ಭಾಗವಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ದೊಡ್ಡಬಳ್ಳಾಪುರ ತಾಲೂಕಿಗೆ ನಾವು ಕಾರ್ಯಕರ್ತರುಗಳನ್ನ ಒಂದು ಪಕ್ಷದ ಕಚೇರಿಗೆ ಕರೆಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಅಂತ ನಮಗೂ ಒಂದು ಆದೇಶ ಹೊರಡಿಸಿದೆ. ಆ ಆದೇಶದ ಅನುಗುಣವಾಗಿ ನಾವು ಸಹ ಪಕ್ಷದ ಸಾಕಷ್ಟು ಎಲ್ಲ ಮುಖಂಡರುಗಳು ಇದ್ವಿ. ಅವತ್ತಿನ ಸಭೆಯಲ್ಲಿ ಅವರಿಗೆ ಮುಖಂಡರುಗಳಿದ್ವಿ, ಜಿಲ್ಲಾಧ್ಯಕ್ಷರು ಸಮೇತವಾಗಿ ಆ ಸಭೆಯಲ್ಲಿ ಭಾಗವಹಿಸಿದ್ರು. ಕಾರ್ಯಕರ್ತರುಗಳ ಸಂಖ್ಯೆ ಕೊರತೆ ಇತ್ತು ಅವತ್ತು. ಇದೊಂದು ಮೂಲ ಕಾರಣದಿಂದ ನಾನು ದೊಡ್ಡಬಳ್ಳಾಪುರಕ್ಕೆ ಬರ್ತೀನಿ, ಅಲ್ಲೇ ಒಂದು ಎಲ್ಲ ಮುಖಂಡರುಗಳ ಸಮಕ್ಷಮದಲ್ಲಿ ಕಾರ್ಯಕರ್ತರೊಟ್ಟಿಗೆ ಮುಕ್ತವಾಗಿ ಚರ್ಚೆ ಮಾಡಿ ಪಕ್ಷದ ಸ್ಥಿತಿಗತಿಗಳು, ನಿರಂತರವಾಗಿ ಚುನಾವಣೆಗಳಲ್ಲಿ ಪಕ್ಷದ ಏರಿಳಿತಗಳು ಯಾವ್ಯಾವ ರೀತಿ ಆಗಿದೆ ಅದಕ್ಕೆಲ್ಲ ಮೂಲ ಕಾರಣಗಳನ್ನ ಡಿಸ್ಕಸ್ ಮಾಡಿ ಅದಕ್ಕೆ ಮುಂದಿನ ಪಕ್ಷದ ಸಂಘಟನೆ ಯಾವ ದಿಕ್ಕಿನಲ್ಲಿ ಸಾಗಬೇಕು, ಪದಾಧಿಕಾರಿಗಳ ಕೊರತೆ ಇದೆಯೋ ಅಥವಾ ಬೇರೆ ಏನು ಕೊರತೆಗಳಿದೆ, ಏನಕ್ಕೆ ಸಾಲು ಚುನಾವಣೆಗಳು ಈ ಥರ ದಿಕ್ಕಿನಲ್ಲಿ ಫಲಿತಾಂಶಗಳು ಸಾಗ್ತಾ ಇದೆ. ವಿಶೇಷವಾಗಿ ಈ NDA ಆದಮೇಲೆ ನಮ್ಮ ತಾಲೂಕಿನ ಕಾರ್ಯಕರ್ತರ ಪರಿಸ್ಥಿತಿ, ನಮ್ಮ ತಾಲೂಕಿನ ಪಕ್ಷದ ಪದಾಧಿಕಾರಿಗಳ ಪರಿಸ್ಥಿತಿ ಯಾವ ಹಂತದಲ್ಲಿದೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಕಾರ್ಯಕರ್ತರಿಗೆ ಒಂದು ಸ್ಪಷ್ಟ ಸಂದೇಶ. ಕಾರ್ಯಕರ್ತರು ಪಕ್ಷದ ಬೆನ್ನೆಲುಬು, ಪಕ್ಷಕ್ಕೋಸ್ಕರ ಕಾರ್ಯಕರ್ತರಿಂದ ಪಕ್ಷ ಇದೆ ಹೊರತು ಯಾವುದೇ ಒಂದು ವ್ಯಕ್ತಿ ಅಥವಾ ಕೆಲವು ವ್ಯಕ್ತಿಗಳ ಪರ ಇಲ್ಲ ಅಂತ ಹೇಳಿ ಒಂದು ನಿರ್ದೇಶನವನ್ನು ಕೊಡಲಿಕ್ಕೆ ಕಳೆದ 20-25 ವರ್ಷದಿಂದ ಏನು ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಸನ್ಮಾನ್ಯ ಜಾಲಪ್ಪ ಅವರು ನಮ್ಮ ಪಾರ್ಟಿ ಜನತಾದಳವನ್ನು ಬಿಟ್ಟಾದ್ಮೇಲೆ ನಮ್ಮ ಪಕ್ಷದ ಚುಕ್ಕಾಣಿ ಇಡಲಿಕ್ಕೆ, ಅಧಿಕಾರ ಇಡಲಿಕ್ಕೆ ತಾಲೂಕಿನಲ್ಲಿ ಆಗಿಲ್ಲ. ಅಲ್ಲಿಂದಲೂ ಸಹ ಮುಕ್ತವಾಗಿ ನಮ್ಮ ಕಾರ್ಯಕರ್ತರುಗಳು ಮಾತಾಡೋಕೆ ಒಂದು ಸುವರ್ಣ ಅವಕಾಶವನ್ನು ಕಲ್ಪಿಸಲಿಕ್ಕೆ ಇಲ್ಲಿ ಬಂದಿದ್ದಾರೆ. ಮೊದಲನೆಯದಾಗಿ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳ ಪರವಾಗಿ ಹಾಗೂ ನಮ್ಮ ಕಾರ್ಯಕರ್ತರ ಪರವಾಗಿ ನಾನು ನಮ್ಮ ಸನ್ಮಾನ್ಯ ಕೃಷ್ಣಾರೆಡ್ಡಿ ಸಾಹೇಬರಿಗೆ ಅನಂತ ಧನ್ಯವಾದಗಳನ್ನ ತಿಳಿಸ್ತೀನಿ. ಈ ಥರ ಒಂದು ಸಭೆ ತಾಲೂಕಿನ ಇತಿಹಾಸದಲ್ಲಿ ಯಾವತ್ತೂ ಸಹ ಆಗಿರಲಿಲ್ಲ. ಈ ಸಭೆ ನಾವು ರಾಜಕೀಯಕ್ಕೆ ಬಂದಾಗಿಂದ ಅಥವಾ ಹಿರಿಯರೆಲ್ಲ ಇದರಲ್ಲಿ ಈ ರೀತಿ ಕಾರ್ಯಕರ್ತರಿಗೆ ಮುಖಾಮುಖಿಯಾಗಿ ಏನು ಗೊಂದಲಗಳಿದೆ ಅಥವಾ ಕಾರ್ಯಕರ್ತರ ಕಷ್ಟ ಏನು ಕೇಳಲಿಕ್ಕೆ ಬರ್ತಿದ್ದಾರೆ, ಅದಕ್ಕೆ ಮೊದಲನೆಯಾಗಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಈ ಎಲ್ಲ ಬೆಳವಣಿಗೆಗಳು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು, ಇಡೀ ರಾಜ್ಯಕ್ಕೆ ಈಗ 3 ಪದಾಧಿಕಾರಿಗಳು ಇರೋದು. ಒಂದು ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ, ಒಂದು ರಾಜ್ಯಾಧ್ಯಕ್ಷರಿದ್ದಾರೆ, ಒಂದು ಕೋರ್ ಕಮಿಟಿ ಸದಸ್ಯರಿದ್ದಾರೆ. ನಮ್ಮ ಡಾಕ್ಟರ್ ವಿಜಯ್ ಕುಮಾರ್ ಸರ್ ಹೇಳ್ದಂಗೆ ಪಕ್ಷದ ಎಲ್ಲ ಪದಾಧಿಕಾರಿಗಳನ್ನ ಈಗ ವಿಸರ್ಜನೆ ಮಾಡಿದ್ದಾರೆ. ಕೆಲವೊಂದು ಅದೇ ಪದಾಧಿಕಾರಿಗಳು ಅವ್ರಿಗೆ ಇದು ಬರೋದು, ಯಾರ್ಯಾರು ಮುಂದುವರಿಸ್ತಾರೋ, ಎಲ್ಲೆಲ್ಲಿ ಬದಲಾವಣೆ ಮಾಡ್ತಾರೋ ಅದು ಪಕ್ಷದ ಆಂತರಿಕ ವಿಚಾರ. ಅವೆಲ್ಲ ಸಹ ನಾವು ಈ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡಲಿಕ್ಕಾಗಿಲ್ಲ. ಇದೆಲ್ಲ ಬೆಳವಣಿಗೆಗಳು ನಮ್ಮ ಇಲ್ಲಿನವರೆಗೂ ಏನು ಪಕ್ಷದ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧ್ಯಕ್ಷ ಏನಿದ್ದು ಸನ್ಮಾನ್ಯ ಬಿ ಮುನೇಗೌಡರು, ನಮ್ಮ ತಾಲೂಕು ಘಟಕದ ಅಧ್ಯಕ್ಷರಾದಂತಹ ಹಿರಿಯರಾದಂತಹ ಲಕ್ಷ್ಮೀಪತಿಯವರು, ಮತ್ತು ನಗರಾಧ್ಯಕ್ಷರಾದಂಥ ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂತಹ ನಗರಸಭೆಯ ರವಿಯವರಿಗೆ ಎಲ್ಲರಿಗೂ ಗಮನಕ್ಕೆ ನಮ್ಮ ಮುಖಂಡರಾದಿಯಾಗಿ ಎಲ್ರಿಗೂ ಗೊತ್ತಿರುತ್ತೆ. ಇದರಲ್ಲಿ ಯಾವುದೂ ಗೊಂದಲ ಬೇಡ, ಗೊಂದಲನೂ ಇಲ್ಲ. ಸಭೆಯನ್ನು ಕಾರ್ಯಕರ್ತರ ಸಭೆ ಇದು, ಇದು ಯಾವುದೋ ಒಂದು ಬಲ ಪ್ರದರ್ಶನದ ಸಭೆ ಅಲ್ಲ. ನಮ್ಮ ಕಾಯಿಲೆ ನಮ್ಮ ತಾಲೂಕಿಗೆ ಏನು
ಜಾತ್ಯತೀತ ಜನತಾದಳ ಪಕ್ಷವನ್ನ ಮೇಲ್ಮಟ್ಟಕ್ಕೆತ್ತಲು ಏನೋ ಒಂದು ಪಿಡುಗಿದೆ. ಆ ಪಿಡುಗಿಗೆ ಏನಾದರೂ ಒಂದು ಪ್ರಯತ್ನ ಪಟ್ಟು ಏನಾದರೂ ಒಂದು ಮುದ್ದು ಕೊಡ್ಬೋದಾದ ಒಂದು ಸನ್ನಿವೇಶವನ್ನು ಅರ್ಥನೆ ಮಾಡ್ಕೊಳ್ಳಿಕ್ಕೆ ಬರ್ತಿದ್ದಾರೆ ಹೊರತು ಇದನ್ನು ಬೇರೆ ಯಾವುದೂ ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮ್ಮದು ಸಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಪಕ್ಷಕ್ಕೆ, ನಮ್ಮ ಮುಖಂಡರುಗಳಿಗೆ, ನಮ್ಮ ಬರ್ತಿರುವ ನಾಯಕರುಗಳಿಗೆ ಒಳ್ಳೆ ರೀತಿಯಲ್ಲಿ ನೀವು ಸ್ಪಂದನೆ ಮಾಡಿ ಒಳ್ಳೆಯ ಆರೈಕೆಯನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ. ಹೊಸದಾಗಿ ಬಹಳಷ್ಟು ಬೆಳವಣಿಗೆಗಳು ಆಗಿದ್ದಾವೆ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ. ರಾಷ್ಟ್ರ ಮಟ್ಟದಲ್ಲಿ ಮತ್ತೆ ನಮ್ಮ ಪೂಜ್ಯ ದೇವೇಗೌಡರು ರಾಷ್ಟ್ರಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಮತ್ತು ಅದಾದ ನಂತರ ಮತ್ತೆ ಸಭೆಗಳು ನಡೆದು ರಾಜ್ಯಾಧ್ಯಕ್ಷರಾಗಿ ಕುಮಾರಣ್ಣವರು ಮರು ಆಯ್ಕೆ ಆಗಿದ್ದಾರೆ. ಅದಾದ ನಂತರ ಪಕ್ಷ ಪ್ರತಿ 3 ವರ್ಷಕ್ಕೊಮ್ಮೆ ಪದಾಧಿಕಾರಿಗಳನ್ನು ಎಲ್ಲ ಬದಲಾವಣೆ ಮಾಡುವಂಥ ಒಂದು ನಿಟ್ಟಿನಲ್ಲಿ ಹೊಸದಾಗಿ ಕೋರ್ ಕಮಿಟಿಯ ಅಧ್ಯಕ್ಷರನ್ನಾಗಿ ನಮ್ಮ ಕೃಷ್ಣಾರೆಡ್ಡಿ ಮಾಜಿ ಉಪಸಭಾಪತಿಯವರನ್ನ ಮಾಡಿದ್ದಾರೆ. ಅದಾದ ನಂತರ ಬಹಳಷ್ಟು ರಾಜ್ಯದಲ್ಲಿ ಒಂದು ಪಕ್ಷದ ಬೆಳವಣಿಗೆ ವಿಚಾರವಾಗಿ ತುಂಬ ಬದಲಾವಣೆಗಳು ಅವಶ್ಯಕತೆ ಇದೆ ಅನ್ನೋ ಒಂದು ನಿಟ್ಟಿನಲ್ಲಿ ತುಂಬ ಸಭೆಗಳು ಕೂಡ ನಡೀತಾ ಇದ್ದಾವೆ. ಆ್ಯಸ್ ಆಫ್ ನೌ ಈ ಕ್ಷಣಕ್ಕೆ ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರ ಪ್ರಕಾರ ಎಲ್ಲ ಒಂದು ಏನು ಸ್ಥಾನಮಾನಗಳಿದ್ದು ನಮ್ಮ ಪಕ್ಷದಲ್ಲಿ ಆ ಎಲ್ಲ ಸ್ಥಾನಮಾನಗಳನ್ನ ವಿಲೀನ ಮಾಡಿದ್ದಾರೆ, ವಿಸರ್ಜನೆ ಮಾಡಿದ್ದಾರೆ. ಸೊ ಹಾಗಾಗಿ ಹೊಸದಾಗಿ ಮತ್ತೆ ಪಕ್ಷದ ಒಂದು ಗ್ರಾಸ್ ರೂಟಿಂದ, ಒಂದು ತಳಭಾಗದಿಂದ ಅಥವಾ ಒಂದು ಬೂತ್ ಮಟ್ಟದಿಂದ ಪಕ್ಷ ಕಟ್ಟಲಿಕ್ಕೆ ಈಗ ಹೊಸದಾಗಿ ಚಾಲನೆ ಕೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಮತ್ತೆ ಪಕ್ಷದ ಚಟುವಟಿಕೆಗಳ ಬಗ್ಗೆ ಪಕ್ಷದ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಮೂಡಿಸಲಿಕ್ಕೆ 10ನೇ ತಾರೀಕು ಒಕ್ಕಲಿಗರ ಸಮುದಾಯ ಭವನದಲ್ಲಿ ಬೆಳಗ್ಗೆ 10:30 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಸಭೆ ಇರುತ್ತೆ. ಆ ಸಭೆಗೆ ನಿಮ್ಮ ಮುಖಾಂತರ ನಮ್ಮ ಎಲ್ಲ ನೆಚ್ಚಿನ ಕಾರ್ಯಕರ್ತರಲ್ಲಿ ಮತ್ತು ನೆಚ್ಚಿನ ಬಂಧುಗಳಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಈ ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸೊ ನಮ್ಮ ಅಧ್ಯಕ್ಷರಾದಂಥ ಕೋರ್ ಕಮಿಟಿ ಅಧ್ಯಕ್ಷರಾದಂಥ ಕೃಷ್ಣಾರೆಡ್ಡಿ ಅವರಿಗೆ ಗೌರವ ಸೂಚಿಸಬೇಕು. ಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದೇವೇಗೌಡರು ತಮ್ಮ 93ನೇ ಇಡೀ ವಯಸ್ಸಿನಲ್ಲೂ ಕೂಡ ನಾನು ಪಕ್ಷವನ್ನು ಸಂಘಟನೆ ಮಾಡಿದ್ದೇನೆ ಅಂತ ಹೇಳಿ ನಮಗೆಲ್ಲ ಕೂಡ ಹುರುಪನ್ನು ಸಿಗ್ತಾ ಇರ್ತಕ್ಕಂಥದ್ದು ನಾವು ಗೊತ್ತಿದ್ದೀವಿ. ಹಾಗೂ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ಕೇಂದ್ರ ಸರ್ಕಾರದ ಬೃಹತ್ ಕೈಗಾರಿಕಾ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕುಮಾರಣ್ಣವರು ಹಾಗೂ ಯುವ ನೇತಾರರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ, ಇನ್ನೂ ಅನೇಕ ಮುಖಂಡರು ಇವತ್ತು ಈ ಪಕ್ಷವನ್ನು ಮುನ್ನಡೆಸ್ಕೊಂಡು ಬರ್ತಾರೆ. ಈ ಪಕ್ಷ ಏಳು ಬೀಳುಗಳು ತಾವೆಲ್ಲ ಗೊತ್ತಿದೆ. 1976 ತುರ್ತು ಪರಿಸ್ಥಿತಿ ಆದಮೇಲೆ ಜನತಾದಳದ ಘೋಷಣೆಯಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಜನತಾದಳ ಸರ್ಕಾರ ಬಂದು ಮತ್ತೆ ಅದು ಇಬ್ಬಾಗ ಆಗಿ ಬಹುಶಃ ಅದರ ಒಂದು ಭಾಗದ ನೇತೃತ್ವವನ್ನು ಈ ಸನ್ಮಾನ್ಯ ಶ್ರೀ ದೇವೇಗೌಡರು ವಹಿಸಿದರು. ದಕ್ಷಿಣ ಭಾರತದ ಒಬ್ಬ ಕನ್ನಡಿಗ, ಕರ್ನಾಟಕದ ಕನ್ನಡಿಗ ಮೊಟ್ಟ ಮೊದಲನೇ ಬಾರಿ ಪ್ರಧಾನಿಯಾಗೋದಕ್ಕೆ ಕೇವಲ 17 ಸ್ಥಾನಗಳನ್ನು ಗೆದ್ದು ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಿ ಪಟ್ಟವನ್ನು ಕೂಡ ಪಡೆದಿರ್ತಕ್ಕಂಥ ಇತಿಹಾಸ ಈ ಪಕ್ಷಕ್ಕಿದೆ. ಹಲವಾರು ಏಳುಬೀಳುಗಳು ಈ ಪಕ್ಷ ಕಂಡಿದೆ. ಇದೊಂದು ಪ್ರಾದೇಶಿಕ ಪಕ್ಷವಾಗಿ ಈ ರಾಜ್ಯದಲ್ಲಿ ಮುಂದುವರಿತಾ ಇದೆ. ಇದರ ಅಸ್ತಿತ್ವ ತಳಪಾಯ ಬಹಳ ಗಟ್ಟಿಯಾಗಿದೆ ಅಂತ ಅಂದರೆ ತಪ್ಪಾಗಲಾರದು. ಧೂಳಿನಿಂದ ಎದ್ದು ಬಂದು ನಾನು ಪಕ್ಷವನ್ನು ಕಟ್ತೀನಿ ಅಂತ ಸನ್ಮಾನ್ಯ ಮಾಜಿ ಪ್ರಧಾನಿಗಳು ಹೇಳಿದ್ರು. ಈಗಲೂ ಕೂಡ 15ನೇ ತಾರೀಕು ಹಾಸನದಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಸಂಘಟನೆ ಮಾಡಿದ್ದಾರೆ. ಇಡೀ ತಮ್ಮ ಆಗದಿದ್ದರೂ ಕೂಡ ತಮ್ಮ ಇಳಿ ವಯಸ್ಸಿನಲ್ಲಿ ರಾಜ್ಯಾದ್ಯಂತ ಸುತ್ತಾ ಇರ್ತಕ್ಕಂಥದ್ದು, ಈ ರಾಜ್ಯದ ಅನೇಕ ಸಮಸ್ಯೆಗಳನ್ನು ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ತಾವೆಲ್ಲ ಕೂಡ ಗಮನಿಸಿದ್ದೀವಿ. ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಮಟ್ಟಿಗೆ ಇತ್ತೀಚೆಗೆ ನಾವು TAPMC ಚುನಾವಣೆಯಲ್ಲಿ ಮೈತ್ರಿಯಾಗಿ 8 ಸ್ಥಾನಗಳನ್ನು ಪಡ್ಕೊಂಡು ಅದರಲ್ಲಿ 5 ಸ್ಥಾನಗಳನ್ನು ಗೆದ್ದಿದ್ದು. ಭೂ ಅಭಿವೃದ್ಧಿ ಬ್ಯಾಂಕು PLD ಬ್ಯಾಂಕ್ನಲ್ಲೂ ಕೂಡ
ನಮ್ಮ ಅಭ್ಯರ್ಥಿಗಳು ಗೆದ್ದು ಅದರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ತಮ್ಮ ಗೊತ್ತಿದೆ. ಇತ್ತೀಚೆಗೆ ನಮ್ಮ ಭಾಷಟಳ್ಳಿ ಪಂಚಾಯಿತಿಯಲ್ಲಿ ನಾವು ವಿಫಲರಾಗಿದ್ದೀವಿ. ಅದು ಎಲ್ಲರೂ ಕೂಡ ಅದರ ಹೊಣೆಯನ್ನು ನಾವು ಹೊತ್ತಿದ್ದೀವಿ. ತಾಲೂಕಿನ ಎಲ್ಲ ಮುಖಂಡರು ಕೂಡ ಅದರ ಹೊಣೆಯನ್ನು ಹೊತ್ತಿದ್ದೀವಿ. ಬಹುಶಃ ಅಲ್ಲಿ ಕಸ್ಬಾ ಹೋಬಳಿಯಲ್ಲಿ ಭಾಷಟಳ್ಳಿ ಪಂಚಾಯಿತಿಯಲ್ಲಿ 46 ಜನ ಗ್ರಾಮ ಪಂಚಾಯಿತಿ ಸದಸ್ಯರ ದೊಡ್ಡ ಕ್ಷೇತ್ರವಾಗಿದ್ದು ಅಲ್ಲಿ ನಮ್ಮ ಪಕ್ಷದ ಮುಖಂಡರು ಆಡಳಿತವನ್ನು ಹಿಡಿದಿದ್ದು. ಬಹುಶಃ ಅದು ಪಟ್ಟಣ ಪಂಚಾಯಿತಿ ಆದಮೇಲೆ 19 ಸ್ಥಾನಗಳು. ನಾವು NDA ಮತ್ತು NDA ಲೆಕ್ಕದಲ್ಲಿ ಶಾಸಕರು ಮತ್ತು ನಾವು ಕೂತ್ಕೊಂಡು ತಡವಾಗಿದ್ದಕ್ಕೆ ಅದು ಬೇರೆ ಬೇರೆ ರೂಪ ಪಡ್ಕೊಂಡು ಆ ಅಭಿಪ್ರಾಯ ಏನಾಗಿದ್ದೀವಿ ಅದನ್ನು ತಾಲೂಕಿನ ಎಲ್ಲ ನಾಯಕರು ಕೂಡ ಅದರ ಹೊಣೆಯನ್ನು ನಾವು ಕೂತ್ಕೊಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಇದರ ಒಂದು ಭಾಗವಾಗಿ ನಮ್ಮ ರಾಜ್ಯದಲ್ಲಿ ಹಿಂದೆ GT ದೇವೇಗೌಡರು ಕೋರ್ ಕಮಿಟಿ ಸದಸ್ಯರಾಗಿದ್ದರು. ಇತ್ತೀಚೆಗೆ ಆ ಕೋರ್ ಕಮಿಟಿ ಸದಸ್ಯರಾಗಿ ಸನ್ಮಾನ ಶ್ರೀ ಕೃಷ್ಣಾರೆಡ್ಡಿ ಅವ್ರನ್ನ ಆಯ್ಕೆ ಮಾಡಿದ್ರು. ಅಲ್ಲಿ ಅವರು ಒಂದು ಸಭೆಯನ್ನು ಮಾಡಿ ಅಲ್ಲಿ ಹಲವಾರು ವಿಚಾರಗಳನ್ನು ತಾಲೂಕಿನ ವಿಚಾರಗಳನ್ನು ಚರ್ಚೆ ಮಾಡಿ ನಾನು ಅಲ್ಲಿಗೆ ಬರ್ತೀನಿ, ಎಲ್ಲ ಸದಸ್ಯರು ಸೇರಿ ಏನು ಸಮಸ್ಯೆ ಇದೆ ಪರಿಹಾರ ಕಂಡುಕೊಳ್ಳೋಣ ಅಂತಕ್ಕಂಥ ನಿಟ್ಟಿನಲ್ಲಿ ಮತ್ತು ನಮ್ಮ ಪಕ್ಷದ ರಜತ ಮಹೋತ್ಸವ ಕೂಡ ಆಚರಣೆ ಮಾಡಬೇಕಾಗಿರೋದ್ರಿಂದ ಅದ್ರ ಬಗ್ಗೆಯೂ ಕೂಡ ಚರ್ಚೆ ಮಾಡಲಿಕ್ಕೆ 10ನೇ ತಾರೀಕು ಮತ್ತು ಭಾಷಟಳ್ಳಿ ಪಟ್ಟಣ ಪಂಚಾಯತಿ ಚುನಾವಣೆಗೆ ಸಂಬಂಧಪಟ್ಟಂಗೆ ಇವಾಗ ಪ್ರಭುದೇವ ಸರ್ ಅವರು ನಮ್ಮಲ್ಲಿ ಮಾತುಕತೆ ವಿಫಲದಿಂದ ನಾವು ಅಲ್ಲಿ ಮೈನಸ್ ಆಯಿತು ಅಂತಂತ ಹೇಳಿದರು. ನೀವು ಒಂದು ಸ್ವಲ್ಪ BJP ಜೊತೆ ಹೊಂದಾಣಿಕೆಯಿಂದ ನಾವು ಮೈನಸ್ನೆಸ್ ಆಗ್ತಾ ಇದ್ದೀವಿ ಅಂತಂತ ನೀವು ಹೇಳಿದ್ರಿ. ಇದರಲ್ಲಿ ಯಾವುದನ್ನು ಒಪ್ಕೊಬೇಕು ನಾವು? ಅದು ಒಂದು ಆ ಚುನಾವಣೆ ಒಂದು ಪ್ಲಾನ್ ಗೇಮ್ ಅಂದರೆ ಮುಂಚೆನೆ ಪ್ರೇರೇಪಿತ ಮಾಡಿಕೊಂಡು ನಮ್ಮ ಪಕ್ಷನ ಯಾವ ರೀತಿ ಹೊಡಬೇಕು ಅಂತ BJP ಅವರ ಪ್ಲಾನ್ ಗೇಮ್. ಇದನ್ನ ಗಂಟಾಘೋಷವಾಗಿ ಹೇಳ್ತೀವಿ. ಇದರಲ್ಲಿ ಯಾವುದು ಮುಚ್ಚುಮರ ಇಲ್ಲ. ಇದು ನಮ್ಮ ಪಕ್ಷದ ಮುಖಂಡರುಗಳನ್ನ ಕರ್ಕೊಂಡಲ್ಲ ಅಭ್ಯರ್ಥಿ ಮಾಡೋದು ಅನ್ನೋದು ನಮ್ಗೇನು ಅಚ್ಚರಿ ಬೆಳವಣಿಗೆ ಅಂದರೆ ಈ ಪಕ್ಷದ ಕಾರ್ಯಕರ್ತರಿದ್ದಾರೆ ಇನ್ನ ಆ ಭಾಗದಲ್ಲಿ ಅವರ ನಿರ್ದೇಶನದಂತೆ ಮುಂದಿನ ಚುನಾವಣೆಗಳು ನಡೀತವೆ. ಅಲ್ಲ BJP ಜೊತೆ ಹೊಂದಾಣಿಕೆ ಅನ್ನೋ ಒಂದು ಕಾನ್ಸೆಪ್ಟಿಂದ BJP ಇದು JDSಗೆ ಒಡಕಾಗ್ತೈತೆ ಹೊರತಾಗಿ ಲಾಭ ಏನಿಲ್ಲ ಅಂತಂತ ದಯವಿಟ್ಟು ಕೇಳಿ. ನೀವು ಇತ್ತೀಚಿನ ಮಾಧ್ಯಮಗಳಲ್ಲಿ ನೋಡಿರ್ಬೋದು. ನಿನ್ನೆ ಮೊನ್ನೆ BJPಯ ಮುಖ್ಯ ಕಚೇರಿ ಇದೆಯಲ್ಲ ಬೆಂಗಳೂರಲ್ಲಿ, ಅಲ್ಲಿಂದನೇ ಸಹ ಕೆಲವರು ಮಾಜಿ ಶಾಸಕರು ಮಾಜಿ ಸಂಸದರು ಏನು ಮಾತಾಡಿದ್ದಾರೆ ನಿಮ್ಮ ಗಮನಕ್ಕೂ ಬಂದಿರುತ್ತೆ. ಇದಕ್ಕನುಗುಣವಾಗಿ ನಮ್ಮ ಪೂಜ್ಯ ರಾಷ್ಟ್ರಾಧ್ಯಕ್ಷರು ಮಾಜಿ ಪ್ರಧಾನಗಳಂತ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೂ ಯಾವ ಥರ ಡೈರೆಕ್ಷನ್ ಇರಬೇಕು ಅಂತ ನಿಮ್ಮ ಗಮನಕ್ಕೂ ಬಂದಿದೆ. ಅವರ ಡೈರೆಕ್ಷನ್ ಅಂತೆ ನಾವು ಮುಂದಿನ